ನಾನು ಅಪರ್ಣಾ ಅವ್ರ ಬಗ್ಗೆ ಹೇಳ್ತಾ ಇದ್ದೆ. ಅಪರ್ಣಾ ಅವರ ಕನ್ನಡ ಉಚ್ಚಾರಣೆ ಇದೆಯಲ್ಲ, ಒಂದು ಲೆಕ್ಕದಲ್ಲಿ ಸೊಗಸು ಅಂತ ಅನ್ನಿಸ್ತಾ ಇತ್ತು, ಸುಂದರ ಅಂತ ಅನ್ನಿಸ್ತಾ ಇತ್ತು, ಕೇಳಬೇಕು ಅಂತ ಅನ್ನಿಸ್ತಾ ಇತ್ತು, ಕನ್ನಡ ಕಸ್ತೂರಿ ಅಂತ ಅನ್ನಿಸ್ತಾ ಇತ್ತು ಅವರ ಮಾತನ್ನು ಕೇಳ್ತಿರುವಂಥ ಸಂದರ್ಭದಲ್ಲಿ. ನೀವು ಯಾವುದೇ ಕಾರ್ಯಕ್ರಮದಲ್ಲಿ ಹೋಗಿ, ಯಾವುದೇ ಕಾರ್ಯಕ್ರಮ, ಅದು ಸರ್ಕಾರಿ ಕಾರ್ಯಕ್ರಮ, ಅದು ನೀವು ಈಗ ಅವರಿಗೆ ಅಂತಿಮ ಗೌರವವನ್ನು ಸಲ್ಲಿಸ್ತಾ ಇದೀನೋ ಪ್ರಶ್ನೆ ಬೇರೆ, ಅದು ಅಂಥದ್ದೇ ಕಾರ್ಯಕ್ರಮ ಆಗಿರಲಿ, ಸನ್ಮಾನ ಆಗಿರಲಿ, ಸತ್ಕಾರ ಆಗಿರಲಿ, ಯಾವುದೇ ಕಾರ್ಯಕ್ರಮ ಆಗಿರಲಿ, ಆಕೆ ಆ ನಿರೂಪಣೆ ಮಾಡ್ತಿದ್ದಂಥ ರೀತಿ ಇತ್ತಲ್ಲ, ಅದು ಎಂದೂ ಕೂಡ ಅವರು ದನಿ ಏರಿಸಿ ಮಾತನಾಡಿದ್ದಿಲ್ಲ, ಎಂದೂ ಕೂಡ ಅತಿಯಾಗಿ ಮಾತನಾಡಿದ್ದಿಲ್ಲ. ಸ್ವಚ್ಛವಾದಂಥ ಉಚ್ಚಾರಣೆ. ಒಂದು ಭಾಷೆಯನ್ನು ಎಷ್ಟರ ಮಟ್ಟಿಗೆ ತಾನು ಹೇಳಬಹುದು, ಒಂದು ಭಾಷೆ ಕೆಲವರು ಬಾಯಿನಲ್ಲಿ ಎಷ್ಟು ಸುಂದರವಾಗಿ ಬರಬಹುದು, ಅದು ಸೊಗಡನ್ನು ಕಳ್ಕೊಳ್ಳೋದನ್ನೇ ಒಂದು ಭಾಷೆ ಯಾವ ರೀತಿ ಅದು ಪ್ರೆಸೆಂಟ್ ಆಗಬೇಕು ಅದನ್ನು ತೋರಿಸ್ಕೊಟ್ಟಂಥವರು ಅಪರ್ಣಾ. ನೋಡಿ, ನಿರಂತರವಾಗಿ ಬಳಲ್ತಾ ಇದ್ದರು ಕ್ಯಾನ್ಸರ್ನಿಂದ, ಆದರೆ ಯಾರಿಗೂ ಹೇಳಿಲ್ಲ, ಅವರು ಯಾರಿಗೂ ಹೇಳಿಲ್ಲ. ಇದೀಗ ತಾನೇ ಅವರ ಪತಿ ಮಾತಾಡ್ತಾ ಇದ್ದರು ನೋಡಿ. ಅವರು ಸ್ವಲ್ಪ ವಿಭಿನ್ನವಾದಂಥ ವ್ಯಕ್ತಿನೇ, ನಾಗರಾಜ್ ಹೊಸ್ತಾರೆ, ಲೇಖಕರು ಹೌದು. ಅವ್ರದ್ದು ಈ ಪತ್ರಿಕೆಗಳಲ್ಲಿ ಅದರಲ್ಲೆಲ್ಲ ಲೇಖನಗಳು ಬರ್ತಾಯಿದ್ವು. ಅವ್ರು ಹೇಳಿದ್ದೇನು ಅಂತಂದರೆ, ನಮಗೆ ನಮ್ಮದೇ ಆದಂಥ ಒಂದು ಸಿಸ್ಟಮ್ ಅಂತ ಇದೆ, ನೀವೇನಾದರೂ ಬರಬೇಕು ಅಂತಂತಂದರೆ ನೀವು ಕನ್ನಡಾಸಕ್ತರಾಗಿರ್ಬೋದು, ಅಪರ್ಣಾಸಕ್ತರಾಗಿರ್ಬೋದು, ನೀವು ಬರಬೇಕು ಅಂತಂದರೆ ನೀವು ನಮ್ಮ ಮನೆ ಹತ್ರನೇ ಬರಬೇಕು. ನಾವು ರವೀಂದ್ರ ಕಲಾಕ್ಷೇತ್ರ ಅಲ್ಲೆಲ್ಲ ತೊಗೊಂಬರಲ್ಲ ನಾವು ಪಾರ್ಥಿವ ಶರೀರವನ್ನು. ಇದು ನಾಗರಾಜ್ ಹೊಸ್ತಾರೆ ಹೇಳಿದಂಥ ಮಾತು. ರಾಹುಕಾಲ ಇದೆ, ರಾಹುಕಾಲ ಮುಗಿದ ನಂತರ ವಿಧಿವಿಧಾನಗಳು ಆರಂಭ ಆಗ್ತವೆ ಅನ್ನುವಂಥ ಮಾತನ್ನು ಕೂಡ ನಾಗರಾಜ್ ಹೊಸ್ತಾರೆ ಹೇಳ್ತಾಯಿದ್ರು. ಬಹಳಷ್ಟು ಜನ ಕಂಬನಿ ಮಿಡಿದಿದ್ದಾರೆ ಅಪರ್ಣಾ ಅವರ ಅಗಲಿಕೆಗೆ. ಅಪರ್ಣಾ ಅವರ ವಿಧಿವಶ ನಿಜವಾಗ್ಲೂ ಒಂದು ಶಾಕಿಂಗ್ ನ್ಯೂಸ್. ಆಕೆಗೆ ಆರೋಗ್ಯ ಸರಿ ಇಲ್ಲ ಅನ್ನೋ ವಿಷಯ ಕೂಡ ನಮ್ಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಅಪರ್ಣಾರವ್ರನ್ನ ಮೊಟ್ಟ ಮೊದಲ ಬಾರಿಗೆ ನಾನು ನೋಡಿದ್ದು ದೂರದರ್ಶನದಲ್ಲಿ. ನಮ್ಮ ಶಾಲೆಯಿಂದ ಆಗ ಹೊಸದಾಗಿ ಪ್ರಾರಂಭ ಆಗಿದ್ದ ದೂರದರ್ಶನಕ್ಕೆ ನಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗಿದ್ದ ದಿನಗಳು. ಕರ್ಕೊಂಡು ಹೋದಾಗ ಅಪರ್ಣಾರವರು ಆಗಾಗಲೇ ಸಿನಿಮಾ ನಟಿಯಾಗಿದ್ದರು. ನಮಗೆ ಒಂದು ರೀತಿಯಾಗಿ ನ್ಯೂಸ್ ಹೇಗೆ ಓದ್ತಾರೆ ಅದನ್ನೆಲ್ಲ ನ್ಯೂಸ್ ರೂಮ್ಗೆಲ್ಲ ಕರ್ಕೊಂಡು ಹೋಗಿದ್ರು. ನನಗೆ ನೆನಪಿದೆ, ನನ್ನ ಜೊತೆಗೆ ಆಗ ಬಾಲನಟ ಆಗಿದ್ದ ಶ್ರೀನಾಥ್ ಅಂಕಲ್ ಮಗ ರೋಹಿತ್ ನನ್ನ ಜೊತೆ ಇದ್ದ. ಬಹುಶಃ ಅವನು ನೆನೆಸ್ಕೊಳ್ತಾನೆ ಅನಿಸುತ್ತೆ. ಅವನು ನಾವೆಲ್ಲ ಆಕೆಯನ್ನು ನ್ಯೂಸ್ ಓದ್ಬೇಕಾದ್ರೆ ಒಂದು ರೀತಿಯಾಗಿ ಪೂರ್ವಕವಾಗಿ ಮತ್ತು ಆಶ್ಚರ್ಯವಾಗಿ ಹೊಸದಾಗಿ ದೂರದರ್ಶನ ಆರಂಭ ಆಗಿದ್ದ ದಿನಗಳಲ್ಲಿ ನಾವು ಬೆರಗುಗಣ್ಣಗಳಲ್ಲಿ ನೋಡಿದ್ದ ನೆನಪುಗಳು. ಅದಾದಮೇಲೆ ಆಕೆ ಜೊತೆ ನಾನು ಯಾವುದೂ ಸಿನಿಮಾಗಳಲ್ಲಿ ಕೆಲಸ ಮಾಡಲಿಲ್ಲ, ಆದರೆ ಮಜಾ ಟಾಕೀಸಲ್ಲಿ ಹಲವಾರು ಬಾರಿ ಮತ್ತು ತುಂಬ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ತುಂಬ ಕಾರ್ಯಕ್ರಮಗಳಲ್ಲಿ ಆಕೆಯನ್ನು ಭೇಟಿ ಮಾಡಿದ್ದೀನಿ. ಮತ್ತು ಆಕೆ ಮಾತನಾಡುವ ಕನ್ನಡ ಸ್ಪಷ್ಟವಾಗಿ ಮಾತನಾಡುವ ಅಂತ ಸುಲಭವಾಗಿ ನಿರರ್ಗಳವಾಗಿ ಒಂಥರ ಯಾವುದೇ ಒಂದು ಭಾಷೆಯಲ್ಲಿ ತೊಡಕುಗಳಿಲ್ಲದೆ ಒಂದು ರೀತಿಯ ಕನ್ನಡ ಅನ್ನೋ ಭಾಷೆಗೆ ಒಂದು ರೀತಿ ಅನ್ವರ್ಥನಾಮವಾಗಿ ಮಾತನಾಡೋ ರೀತಿ, ಮತ್ತು ಎಲ್ಲೇ ಸಿಕ್ಕಿದ್ರು ಅಭಿಮಾನಪೂರ್ವಕವಾಗಿ ನಗುವಂಥದ್ದು, ಒಬ್ಬ ಸ್ನೇಹಿತೆಯಾಗಿ ಅಪ್ಪಿಕೊಳ್ಳುವಂಥದ್ದು, ಇದೆಲ್ಲವನ್ನೂ ನಾನು ಆಕೆಯಲ್ಲಿ ನೋಡಿದ್ದೇನೆ. ನಾನು ಯಾವಾಗಲೂ ಹೇಳ್ತಿದ್ದೆ, ನಿಮ್ಮನ್ನು ನಾನು ತುಂಬ ಆಶ್ಚರ್ಯದಿಂದ ನೋಡ್ತಿದ್ದೆ, ಒಂಥರ ಖುಷಿಯಿಂದ ನೋಡ್ತಿದ್ದೆ. ನೀನು ನ್ಯೂಸ್ ಓದ್ಬೇಕಾರೆ ಹಾಗೆಲ್ಲ ಈಗ ನೋಡಿದ್ದೀನಿ ಅಂತೆಲ್ಲ ಹೇಳಿ ಅವಳು ಯಾವಾಗಲೂ ಒಂದು ನಗು ನಗ್ತಾ ಇದ್ಲು. ಬಟ್ ಅವ್ರ ಯಜಮಾನ್ರಿಗೆ ಈಗಲೂ ಕೇಳಿದೆ, ನನ್ನನ್ನು ಹುಷಾರಿಲ್ಲ ಅಂತನಾದರೂ ಒಂದು ದಿವಸ ಕರಿಬೇಕಿತ್ತು, ನಾನು ಅವಳನ್ನ ನೋಡಬೇಕಿತ್ತು ಅಂತ ಹೇಳಿದೆ. ಬಟ್ ಗೊತ್ತೇ ಇಲ್ಲ ಹುಷಾರಿಲ್ದಿರೋದು. ಇವತ್ತು ಆಕೆಯನ್ನು ಕಳ್ಕೊಂಡಿರೋದು ಒಂಥರ ತುಂಬ ನೋವಿನ ಹಾಗೂ ಬೇಜಾರಿನ ವಿಷಯ. ಆಕೆ ಇಲ್ಲದ ನೋವನ್ನು ಅವ್ರ ಮನೆಯವರಿಗೆ, ಅವರ ತವರು ಮನೆಯವ್ರಿಗಾಗಲಿ ಅವರ ಯಜಮಾನರಿಗಾಗಲಿ, ನಾನು ಮೊಟ್ಟ ಮೊದಲ ಬಾರಿಗೆ ಆಕೆ ಮನೆಯನ್ನು ನೋಡಿದ್ದೀನಿ ಇವತ್ತು. ಎಲ್ಲರಿಗೂ ಮತ್ತು ಅವಳು ಅಭಿಮಾನಿಸುವ ಮನಸ್ಸುಗಳಿಗೆ, ಅವಳನ್ನು ಇಷ್ಟಪಡುವ ಅಭಿಮಾನಿಸುವ ಗೌರವಿಸುವ ಮನಸ್ಸುಗಳಿಗೆ ಎಲ್ಲರಿಗೂ ಶಾಂತಿ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ. ನಮ್ಮ ಕುಟುಂಬದಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ ಅಂತ ಒಂದು ಸಿನಿಮಾದಲ್ಲಿ ಮಾಡಿದ್ದಾರೆ ನಮ್ಮ ಅಣ್ಣನ ಜೊತೆ, ಶಿವರಾಜ್ ಕುಮಾರ್ ಜೊತೆ. ಅದಾದಮೇಲೆ ನಮ್ಮ ಅಪ್ಪುದು ಮೊದಲನೇ ಚಿತ್ರ ಅಪ್ಪು ಚಿತ್ರಕ್ಕೆ 100ನೇ ದಿನ ಸಂಭ್ರಮ ಆಯಿತು. ಅಲ್ಲಿ ನಮ್ಮ ತಂದೆಯವರು ರಜನಿಕಾಂತ್ ಎಲ್ಲ ಬಂದರು. ಅಲ್ಲಿ ಇವರೇ ನಿರೂಪಣೆ ಮಾಡಿದ್ರು. ನಮ್ಮ ಕುಟುಂಬಕ್ಕೆ ತುಂಬ ಬೇಕಾದವರು. ಇತ್ತೀಚೆಗೆ ಕೊನೆಯದಾಗಿ ನೋಡಿದ್ದು ನಾನು
ನನ್ನ ಮಗನ ಜೊತೆ ಗ್ರಾಮಾಯಣ ಚಿತ್ರದಲ್ಲಿ ತಾಯಿಯಾಗಿ ಮಾಡ್ತಿದ್ದೆವು. ಆ ಸಿನಿಮಾ ಕಂಪ್ಲೀಟ್ ಆಯಿತಾ ಇಲ್ವೋ ಗೊತ್ತಿಲ್ಲ ನನಗೆ, ಬಟ್ ಅದ್ರಲ್ಲಿ ಮಾಡ್ತಾಯಿದ್ದು ನಾನು ಶೂಟಿಂಗ್ ಹೋಗಿದ್ದೆ, ಅಲ್ಲಿ ನೋಡಿದ್ದೆ. ನಮ್ಮ ಸುಮಾರು ಸಮಾರಂಭದಲ್ಲಿ ನಿರೂಪಣೆ ಮಾಡಿದ್ದಾರೆ. ಬಟ್ ಅವರು ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಅಗಲ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನಾವು ಏನೇ ಹೇಳಿದ್ರು ಈ ಟೈಮಲ್ಲಿ ಅದು ಧೈರ್ಯ ಆಗಲ್ಲ. ಬಟ್ ನಾವು ಹೇಳೋದು ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡಲು. ಅಂದರೆ ಕನ್ನಡ ಅಂದರೆ ಅವ್ರ ಬಾಯಲ್ಲಿ ಕೇಳಬೇಕು, ಅಷ್ಟು ಸುಂದರವಾಗಿ ಮಾತಾಡ್ತಾರೆ. ಭಾಷೆ ಬಗ್ಗೆ ಅಪಾರವಾದ ಒಂದು ಅಭಿಮಾನ ಇತ್ತು ಅವ್ರಿಗೆ. ಅದೇ ಅವ್ರು ಮಾಡ್ತಿದ್ರು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ರು, ಬಟ್ ಸುಮ್ಮನೆ ಕೂರ್ತಿರ್ಲಿಲ್ಲ, ಕೆಲಸ ಮಾಡ್ತಿದ್ರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವ್ರಿಗೆ ಶಕ್ತಿ ಕೊಡಲಿ ತಡ್ಕೊಳ್ಳೋಕ್ಕೆ. ಭಾಷೆ ಅಂದರೆ ಅವ್ರ ಬಾಯಲ್ಲೇ ಕೇಳಬೇಕಪ್ಪಾಜಿ. ಆಮೇಲೆ ನಿರೂಪಣೆ ಮಾಡ್ಬೇಕಾದ್ರೆ ನಮ್ಮ ಕರ್ನಾಟಕ ಸಂಸ್ಕೃತಿಯ ಪ್ರಕಾರ ಅಚ್ಚುಕಟ್ಟಾಗಿ ಸೀರೆ ಉಟ್ಕೊಂಡು ಬಂದು ಆ ಕನ್ನಡ ಮಾತಾಡಿದ್ರೆ ಭಾರಿ ಅಚ್ಚುಕಟ್ಟಾಗಿ ಮಾಡಿಕೊಡೋರು. ಅವ್ರ ಬಗ್ಗೆ ತುಂಬ ಗೌರವ ಇದೆ ನಮ್ಮ ಕುಟುಂಬಕ್ಕೆ. ನಮ್ಮದೇ ಸಿನಿಮಾ ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ನಮ್ಮ ತಾಯಿ ನಿರ್ಮಾಣ ಮಾಡಿದ ಚಿತ್ರದಲ್ಲಿ ಅವರು ಒಂದು ಪಾತ್ರ ಮಾಡಿದ್ದಾರೆ ಶಿವಣ್ಣವ್ರ ಜೊತೆ. ಈಗ ರೀಸೆಂಟಾಗಿ ನನ್ನ ದೊಡ್ಡ ಮಗನ ಜೊತೆ ವಿನಯ್ ರಾಜ್ಕುಮಾರ್ ಜೊತೆ ಗ್ರಾಮಾಯಣ ಸಿನಿಮಾದಲ್ಲಿ ತಾಯಿಯಾಗಿ ಮಾಡ್ತಾಯಿದ್ರು. ಅದೊಂದು ಶೂಟಿಂಗ್ ಹೋಗಿ ನೋಡಿದ್ದೆ. ಆ ಸಿನಿಮಾ ಕಂಪ್ಲೀಟ್ ಆಯಿತಾ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಎಲ್ಲ ಒಂದು ಕಡೆ ನಮ್ಮ ಅಣ್ಣನಿಂದ ಹಿಡಿದು ನನ್ನ ಮಗನವ್ರಿಗೂ ಆ್ಯಕ್ಟ್ ಮಾಡ್ಕೊಂಡೇ ಬಂದಿದ್ದಾರೆ. ಅವರ ಒಂದು ಬಾಂಧವ್ಯ ನಮ್ಮ ಕುಟುಂಬಕ್ಕೆ ಆ ಥರ ಇದೆ. 2 ಜನ್ರೇಷನ್ ಆದರೂ ಆ ಬಾಂಧವ್ಯ ಹಾಗೇ ಇದೆ. ಮಜಾ ಟಾಕೀಸ್ ನಗು 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 ನಗು. ನಮ್ಮ ಜೊತೆ ಯಾವಾಗಲೂ ಅಪರ್ಣ ಅಂತಂದ್ರೆ ನಗು. ಸೃಜನ್ ಲೋಕೇಶ್ ಎಷ್ಟು ನಗಿಸ್ತಾ ಇದ್ನೋ, ಅವನ ಜೊತೆ ಇದ್ದವ್ರೆಲ್ಲ ಎಷ್ಟು ತಮಾಷೆ ಮಾಡ್ತಾ ಇದ್ರು. ನಮ್ಮ ಜೊತೆ ಕುರಿ, ಶ್ವೇತಾ, ವಿಶ್ವ, ಪವನ ಎಲ್ಲರೂ ಇರ್ತಾ ಇದ್ರು. ಅವರೆಲ್ಲರ ಜೊತೆ ಸಮಕಾಲೀನರ ಥರ ಸಣ್ಣ ಮಗು ಥರ ಬಿದ್ದು ಬಿದ್ದು ನಗೋದು, ತಮಾಷೆ ಮಾಡ್ತಾ ಇದ್ದಿದ್ದು. ನಾವೇನು ಅವ್ರ ವಯಸ್ಸಿನ ಬಗ್ಗೆ ತಮಾಷೆ ಮಾಡ್ತಾ ಇದ್ವು, ರೂಪದ ಬಗ್ಗೆ ತಮಾಷೆ ಮಾಡ್ತಾಯಿದ್ವು, ಅವ್ರ ಡ್ಯಾನ್ಸ್ ಬಗ್ಗೆ ತಮಾಷೆ ಮಾಡ್ತಾ ಇದ್ವು. ನನ್ನನ್ನು ಬಹುಶಃ ಇಡೀ ಇಂಡಸ್ಟ್ರಿಲಿ ಅತ್ಯಂತ ಹೆಚ್ಚು ಕಾಲೆಳೆದಿರುವಂಥ, ಇದಕ್ಕೆ ಸಿಕ್ಕಾಗ ತಮಾಷೆ ಮಾಡ್ತಾ ಇದ್ದಂಥ ಮತ್ತು ನಾನು ಇಲ್ಲದಾಗ ನನ್ನ ಬಗ್ಗೆ ತುಂಬ ಒಳ್ಳೆಗಳ ಮಾತುಗಳನ್ನು ಹೇಳ್ತಾ ಇದ್ದಂಥ ಒಂದು ದೊಡ್ಡ ಸಂಸ್ಕಾರವಂತ ಹೆಣ್ಣುಮಗಳು ಅಪರ್ಣ. ಆ ಮಜಾ ಟಾಕೀಸ್ನಲ್ಲಿ ಆಸ್ಟ್ರೇಲಿಯಾಗೆ ಹೋಗಿದ್ವು. ಆಸ್ಟ್ರೇಲಿಯಾದಲ್ಲಿ ಕಳೆದ ಘಟನೆಗಳಿಗೆ ಒಂದು ಪುಸ್ತಕನೇ ಬರಿಬೋದು, ಅಷ್ಟು ಅದ್ಭುತವಾದಂಥ ಪುಸ್ತಕ ಬರಿಬೋದು ಅಂತ ಆಸ್ಟ್ರೇಲಿಯಾದಲ್ಲಿ ಸುತ್ತಾಡ್ಕೊಂಬಂದು ತುಂಬ ಅಲ್ಲಿ ಬೀದಿಗಳನ್ನು ನೋಡಿದ್ವು. ಅವ್ರ ಜೊತೆ ಕಳೆದಂಥ ಪ್ರತಿನಿತ್ಯ ಅಲ್ಲಿ ಅನೇಕ ವಿಷಯಗಳಿಗೆ, ಅಲ್ಲಾಗಿದ್ದ ಅನೇಕ ವಿಷಯಗಳಿಗೆ ಅವ್ರ ಮಾತುಗಳನ್ನು ಕೇಳೋದೇ ಚೆಂದ. ಆಸ್ಟ್ರೇಲಿಯಾದಲ್ಲಿ ಕನ್ನಡ ರಿಂಗಣಿಸ್ತು, ಆಕೆ ಶಬ್ದಗಳು ರಿಂಗಣಿಸ್ತು, ಆಕೆ ಮಾತಾಡ್ತಾ ರೀತಿ ಚೆನ್ನಾಗಿತ್ತು. ಮಜಾ ಟಾಕೀಸಿನ ಅಷ್ಟೂ ದಿನಗಳು ಸೃಜನ್ ಲೋಕೇಶ್ ಅವ್ರ ಮನೇಲಿ ರಿಹರ್ಸಲ್ ಆಗಿದ್ದ ದಿನಗಳನ್ನು ಮತ್ತು ಕಡೆಯ ದಿನಗಳಲ್ಲಿ ಹೊಸ್ತಾರೆ ಅವರು ಅವ್ರಿಗೆ ಊಟ ಮಾಡಿ ಕಟ್ಕೊಳ್ತಾ ಇದ್ರು, ಬುತ್ತಿನ ಕಟ್ಟಿ ಕಳಿಸ್ತಾ ಇದ್ರು ಶೂಟಿಂಗಲ್ಲಿ. ಬೇರೆ ಊಟ ಮಾಡೋದು ಬೇಡ, ಆರೋಗ್ಯ ಹಾಳಾಗುತ್ತೆ ಅಂತ. ಅವ್ರಿಗಿಂತ ಜಾಸ್ತಿ ಆ ಊಟನ ನಾನು ಚಪ್ಪರಿಸ್ಕೊಂಡು ತಿಂತಾ ಇದ್ದೆ, ಅಷ್ಟು ಪ್ರೀತಿ. ನಾನು ಹೇಳ್ತೇನೆ, ನಾನು ಎಲ್ಲೋ ಮೈಸೂರಿಂದ ಶೂಟಿಂಗ್ ಬರುವೆ, ಇಲ್ಲಿ ಒದ್ದಾಡ್ತಾ ಇದ್ದೆ. ಆಕೆ ತೋರಿಸ್ತಾ ಇದ್ದು ಪ್ರೀತಿ ಇತ್ತಲ್ಲ, ಮಾತೃತ್ವದ ಹೆಂಗಸು ಅಂತ, ಅದನ್ನು ನಾನು ಈಗಲೂ ಗಟ್ಟಿಯಾಗಿ ಹೇಳ್ತೀನಿ. ಮತ್ತು ತುಂಬ ಮಹತ್ವಾಕಾಂಕ್ಷಿ ಕಂಡ್ರು. ಮಹಾತ್ಮ ಗಾಂಧಿ ಅವ್ರಿಗೆ ಇದ್ದಂಗೆ ಅವ್ರಿಗೂ ಒಂದು ಆಸೆ ಇತ್ತು, 125 ವರ್ಷ ಬದುಕ್ತೀನಿ ಅಂತ ಹೇಳ್ತಾ ಇದ್ರು ಗಾಂಧಿಯವರು. ಯಮ್ಮನ ಒಂದು 100 ವರ್ಷನಾದ್ರು ಬದುಕಬೇಕು, ಇನ್ನೂ ತುಂಬ ಪಿಕ್ಚರ್ ಮಾಡ್ಬೇಕು ರಮೇಶ್, ಕಮರ್ಷಿಯಲ್ ನಮ್ದು ಕಟ್ಔಟ್ ನಿಲ್ಲೋದು ಬೇಡ, ಬರೀ ಗಂಡಸಿಗೆ ಮಾತ್ರ ನಿಲ್ಬೇಕಾ ಅಂತ ಇದ್ರು. ತುಂಬ ಏನೇನೇನೋ ವಿಷಯಗಳು ಸಿಕ್ಕಾಪಟ್ಟೆ ಇದೆ, ಅಷ್ಟು ಅದ್ಭುತವಾದಂಥ ವಿಷಯಗಳು. ಆಮೇಲೆ ತಮಾಷೆ ವಿಷಯದಲ್ಲಿ ಅಬ್ಬಬ್ಬಬ್ಬ, ಅಂದರೆ ಶುದ್ಧ ಕನ್ನಡವನ್ನು, ಶುದ್ಧ ತಮಾಷೆಯನ್ನು ಏಕಕಾಲದಲ್ಲಿ ಮಾಡಬಲ್ಲಂಥ ಹೆಣ್ಮಗಳಾಗಿದ್ದರು ಅಪರ್ಣ. ನಾನು ಆಗಲೇ ಹೇಳ್ದಂಗೆ ಅಪರ್ಣದ್ದು ದೊಡ್ಡ ಶಕ್ತಿ. ಎಲ್ಲಿವರೆಗೂ ಆಕೆ, ನಾವು ಕನ್ನಡವನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇರ್ತೀವಿ, ಒಳ್ಳೊಳ್ಳೆ ಪುಸ್ತಕಗಳು ಓದ್ತಾ ಇರ್ತೀವಿ, ರಂಗಭೂಮಿ ಜೊತೆ ಇರ್ತಾ ಇರ್ತೀವಿ. ರಂಗಭೂಮಿ ಹುಡುಗಿ ಆಕೆ ಶಕುಂತಲೆ ರೋಲಿಂದ ಎಂಟ್ರಿ ಆಗ್ತಾರೆ ಅಶೋಕ್ ಬರ್ದಿನಿ ಅವ್ರ ನಾಟಕದಲ್ಲಿ, ಮಲ್ಲಿಕಾ ಅಸೋಸಿಯೇಟ್ಸ್ ಅಂತ ಭಾಳ ಹಿಂದೆನೆ ಅಭಿಜ್ಞಾನ ಶಾಖದ. ಅಲ್ಲಿಂದ ಅಪ್ಪನ ಹೆಸರು ಭಾಳ ಜಗದ್ವಿಖ್ಯಾತವಾದ ಹೆಸರು, ಭಾಳ ದೊಡ್ಡ ಪತ್ರಕರ್ತರು ಅಪ್ಪ. ಆದರೆ ಅದನ್ನೆಲ್ಲ ಬಹುಶಃ ತಂದೆ ಮಗನ ಮೀರಿಸ್ಬೇಕು, ಅಪ್ಪ ಮಗ ಅಪ್ಪನ ಮೀರಿಸ್ಬೇಕು, ಹಿಂಗೆಲ್ಲ ಮಾತುಗಳಿದೆಯಲ್ಲ. ಅಪ್ಪನ ಹೆಸರನ್ನು ದಾಟಿ ಕನ್ನಡದ ಜನಮಾನಸಕ್ಕೆ ಒಬ್ಬ ನಿರೂಪಕಿಯಾಗಿ ಕನ್ನಡದಲ್ಲಿ ಮೊದಲ ಬಾರಿಗೆ ಪ್ರಥಮವಾಗಿ ತನ್ನ ಅಸ್ತಿತ್ವವನ್ನು ಸ್ಥಾಪಿತಗೊಳಿಸಿದಂಥ ಹುಡುಗಿ ಇದ್ದರೆ ಅದು ಅಪರ್ಣ. ಅದಕ್ಕಾಗಿ ಅಪರ್ಣ ಬಗ್ಗೆ ಯಾವತ್ತೂ ಹೃದಯದಲ್ಲಿ ಒಂದು ದೊಡ್ಡದಾದ ಪ್ರೀತಿಯನ್ನು ಕಾಪಿಟ್ಕೊಂಡಿರಲೇಬೇಕು. ಅದು ಖಂಡಿತ ಆಗುತ್ತೆ. ಅಪರ್ಣ ನಮ್ಮೆಲ್ಲರಿಗೂ ತುಂಬ ಆಪ್ತರಾಗಿದ್ದರು, ಪ್ರೀತಿ ಕೊಡ್ತಾಯಿದ್ರು, ಸಂತೋಷ ಕೊಡ್ತಾಯಿದ್ರು, ನಗು ಕೊಡ್ತಾಯಿದ್ರು. ಅವರ ಧ್ವನಿಯೇ ಮಹತ್ವ, ಅವರ ಕಾಕುಗಳು, ಒತ್ತುಗಳು, ನಾವೇನು ಇಂಟರ್ನ್ಯಾಷನಲ್ ಮಾಡ್ಯುಲೇಷನ್ ಕರಿತೀವಲ್ಲ, ಅದನ್ನೆಲ್ಲ ಚಂದವಾಗಿ ನೋಡ್ಬೋದು. ಯಾರು ತಪ್ಪು ಹೇಳಿದ್ರೆ ಸಾಹಿತ್ಯ ಅಲ್ಲಿ ಅದನ್ನು ಪೂರ್ಣವಾಗಿ ಸರಿ ಮಾಡ್ಕೊಳ್ಳದೆ ಶೂಟಿಂಗಲ್ಲಿ ಮುಂದೆ ಹೋಗಿದ್ದೇ ಇಲ್ಲ ಆಕೆ. ಕಡೆಯಲ್ಲಿ ನನ್ನ ಹೆಂಡತಿ ಪಾತ್ರ ಮಾಡೋಕ್ಕೆ ಒಂದು ದಿವಸ ಮುಂದೆ ಹೋಗ್ತಾ ಇರಲ್ಲ, ಕರೆಕ್ಟಾಗಿ ಅರ್ಥವನ್ನು, ವಾಕ್ಯವನ್ನು ಸ್ಫುಟವಾಗಿ ಎಚ್ಚರಿಕೆಯಿಂದ ಹೇಳೇ ಮುಂದಕ್ಕೆ ಹೋಗ್ತಾಯಿದ್ರು. ಶೂಟಿಂಗಿನ ಆ ದಿನಗಳು ತುಂಬ ಮಹತ್ವಪೂರ್ಣವಾದವು. ಆಕೆ ಮಾಡಿದಂಥ ಸಂದರ್ಶನಗಳು ಒಂದಕ್ಕಿಂತ ಒಂದು ಮಹತ್ವಪೂರ್ಣವಾದವು. ನಡೆಸ್ಕೊಟ್ಟ ಕಾರ್ಯಕ್ರಮಗಳು ಅತ್ಯಂತ ಅದ್ಭುತವಾದ್ದು. ಇವತ್ತು ನಿಜವಾದ ಕನ್ನಡದ ಒಂದು ಶ್ರೇಷ್ಠವಾದ ಕುಡಿ ಕಣ್ಮರೆಯಾಗಿದೆ ಅಂತ ಹೇಳೋಕ್ಕೆ ನಾನು
ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ನಿರೂಪಣೆ ಅನ್ನೋದಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನೇ ಬರೆದಿದ್ಲು. ಒಳ್ಳೆ ಸ್ನೇಹಜೀವಿ. ನಮ್ಮ ಗುಂಪಿನ ಜೊತೆಯಲ್ಲಿ ಆಗಾಗ್ಗೆ ಭೇಟಿ ಮಾಡ್ತಿದ್ಲು. ವೆರಿ ಅನ್ಫಾರ್ಚುನೇಟ್, ಆಕೆಯನ್ನು ಬಹಳ ಬೇಗ ಕಳ್ಕೊಂಡ್ಬಿಟ್ಟಿದ್ದೀವಿ. ಒಳ್ಳೆ ನಟಿ ಕೂಡ. ನಮ್ಮ ಜೊತೆಲಿ ಎರಡು ಮೂರು ಕಡೆ ಪಾತ್ರ ವಹಿಸಿದ್ಲು. ಬೇಜಾರಾಯಿತು ಕೇಳಿ. ಬಟ್ ಅವಳಿಗೂ ಗೊತ್ತಿತ್ತು ಇದು, ಆದರೆ ಬಹಳ ನಗ್ನಗ್ತಾ ಇದನ್ನು ಸ್ವೀಕರಿಸಿದ್ದಾರೆ. ಅದನ್ನು ಮೆಚ್ಕೋಬೇಕಾಗ್ತದೆ. ನಿರೂಪಣೆ ನಾವು ನೋಡ್ತಾ ಇದ್ದೀವಿ ಅಪರ್ಣ ಅವರ ನಿವಾಸದಿಂದ ಬನಶಂಕರಿಯಲ್ಲಿರುವಂಥ ಅವರ ನಿವಾಸ. ಅಲ್ಲಿಗೆ ಭಾಳಷ್ಟು ಜನ ಅಭಿಮಾನಿಗಳು ಬಂದಿದ್ದಾರೆ, ಬಂಧುಗಳು ಬಂದಿದ್ದಾರೆ. ಬಹಳ ಸ್ನೇಹ ಬಳಗ ಅಪರ್ಣ ಅವರಿಗೆ. ಯಾಕಂದರೆ ತುಂಬ ಸ್ನೇಹಜೀವಿ ಅಪರ್ಣ. ಆಗಲೇ ಮಂಡ್ಯ ರಮೇಶ್ ಮಾತು ಹೇಳ್ತಾಯಿದ್ರು. ಎಷ್ಟು ತಮಾಷೆ ಮಾಡ್ತಾಯಿದ್ರು ಅಂತಂದರೆ, ಓಹೋ, ಅಚ್ಚ ಕನ್ನಡದಲ್ಲಿ ಅವ್ರು ಮಾಡುವಂಥ ತಮಾಷೆಗಳಿದೆಯಲ್ಲ, ಅದೇ ನಮಗೆ ಆನಂದ ಅಂತ ಅನ್ನಿಸ್ತಾ ಇತ್ತು. ನನ್ನ ಹೆಚ್ಚು ಕಾಲೆಳೆದಿರುವಂಥವ್ರು ಅಂತಂದರೆ ಅಪರ್ಣ ಅನ್ನುವಂಥ ಮಾತನ್ನು ಹೇಳ್ತಾಯಿದ್ರು. ಹಿರಿಯ ಕಲಾವಿದ ದತ್ತಣ್ಣ ಹೇಳ್ತಾಯಿದ್ರು ನೋಡಿ, ಅವರ ಮಾತಲ್ಲೇ ನೋವು ಕಾಣ್ತಾ ಇತ್ತು. ಭಾಳ ಬೇಗ ಕಳ್ಕೊಂಡ್ಬಿಟ್ವಿ ಅಂತ ಹೇಳಿದವ್ರ ರೀತಿ ಇತ್ತಲ್ಲ ಅದು.